ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನ ತಿಳಿದುಕೊಳ್ಳೋಣ. ಕೇಳಲಾದ ಪ್ರಶ್ನೆ, ಲಾ ನೀನಾ ಅನ್ನುವ ಒಂದು ವಿದ್ಯಮಾನ ಈ ಕೆಳಗಿನ ಯಾವ ಪರಿಣಾಮಕ್ಕೆ ಕಾರಣವಾಗಬಹುದು ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಇದು ಲಾ ನೀನಾ ವಿದ್ಯಮಾನದಿಂದ ಭಾರತೀಯ ಉಪಖಂಡದಲ್ಲಿ ಹೆಚ್ಚಿನ ಸರಾಸರಿ ಮಾನ್ಸೂನ್ ಮಳೆಯಾಗುತ್ತದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2, ಭಾರತೀಯ ಉಪಖಂಡದ ಪ್ರದೇಶದಲ್ಲಿ ಸಾಮಾನ್ಯ ಚಳಿಗಾಲ ಮತ್ತು ಕಡಿಮೆ ಮಾನ್ಸೂನ್ ಮಳೆಯಾಗುತ್ತದೆ ಅಂತ ಇದು ಆಪ್ಷನ್ 2 ಇದೆ. ಆಪ್ಷನ್ 3, ಭಾರತದಲ್ಲಿ ಈ ಲಾ ನೀನಾ ವಿದ್ಯಮಾನದಿಂದ ಬರ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲಾ ಆಪ್ಷನ್ಗಳು ಸರಿಯಾಗಿವೆ ಅಂತ ಹೇಳ್ತಾ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1, ಭಾರತೀಯ ಉಪಖಂಡದ ಪ್ರದೇಶದಲ್ಲಿ ಹೆಚ್ಚಿನ ಸರಾಸರಿ ಮಾನ್ಸೂನ್ ಮಳೆಯನ್ನ ಈ ಲಾ ನೀನಾ ವಿದ್ಯಮಾನ ನಡೆದಂತಹ ವರ್ಷದಲ್ಲಿ ಸಾಮಾನ್ಯವಾಗಿ ನಾವು ಕಾಣಬಹುದಾಗಿದೆ. ಸೊ ಈ ಲಾ ನೀನಾ ಅನ್ನುವ ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ ಬಗ್ಗೆ ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಲಾ ನೀನಾ ವಿದ್ಯಮಾನದೊಂದಿಗೆ ನಾವು ಎಲ್ ನಿನೋ ಕಾನ್ಸೆಪ್ಟ್ ಅನ್ನ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಈ ಎಲ್ ನಿನೋವನ್ನ ದ ಬಾಯ್ ಮತ್ತು ಲಾ ನೀನಾವನ್ನ ದ ಗರ್ಲ್ ಅನ್ನುವ ಒಂದು ಲಿಟರಲ್ ಮೀನಿಂಗ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅದೇ ರೀತಿ ಈ ಎಲ್ ನಿನೋ ಮತ್ತು ಲಾ ನೀನಾಗಳೇನಿದ್ದಾವೆ ಕಂಪ್ಲೀಟ್ ಆದಂತಹ ಅಪೋಸಿಟ್ ಫಿನೋಮಿನೋನ್ ಅಥವಾ ವಿರುದ್ಧವಾದಂತಹ ಒಂದು ವಿದ್ಯಮಾನಗಳಾಗಿವೆ, ಒಂದಕ್ಕೊಂದು ಪರಸ್ಪರ ವಿರುದ್ಧವಾದಂತಹ ವಿದ್ಯಮಾನಗಳಾಗಿವೆ. ಈ ಎಲ್ ನಿನೋ ಸಂದರ್ಭದಲ್ಲಿ ನಾವು ಈ ಒಂದು ಮುಖ್ಯವಾಗಿ ಈ ಇಕ್ವೇಟರ್ ಅಂದ್ರೆ ಸಮಭಾಜಕ ವೃತ್ತದ ಪೆಸಿಫಿಕ್ ಓಷಿಯನ್ ಪ್ರದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸೌತ್ ಅಮೆರಿಕಾ ಖಂಡದ ಪೆರು ಮತ್ತು ಚಿಲಿ ದೇಶಗಳ ಒಂದು ಪ್ರದೇಶದಲ್ಲಿ ಈ ಒಂದು ಲಾ ನೀನಾ ಮತ್ತು ಎಲ್ ನಿನೋ ವಿದ್ಯಮಾನಗಳ ತೀವ್ರವಾದಂತಹ ಪರಿಣಾಮವನ್ನ ಅಬ್ಸರ್ವ್ ಮಾಡಬಹುದಾಗಿದೆ. ಈ ಅಬ್ಸರ್ವೇಷನ್ ಏನು ಅಂತಂದ್ರೆ, ಎಲ್ ನಿನೋ ವರ್ಷದಲ್ಲಿ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಈ ಪೂರ್ವ ಪೆಸಿಫಿಕ್ ಸಮುದ್ರದಲ್ಲಿ, ಸಾಗರದಲ್ಲಿ ಅಬ್ನಾರ್ಮಲ್ ವಾರ್ಮಿಂಗ್ ಅಥವಾ ಒಂದು ಅಸಹಜವಾದಂತಹ ಹೆಚ್ಚಾದಂತಹ ಉಷ್ಣತೆಯನ್ನ ಕಾಣಬಹುದು. ಅದೇ ರೀತಿ ಲಾ ನೀನಾ ಸಂದರ್ಭದಲ್ಲಿ ಕೂಲಿಂಗ್ ಅಂದ್ರೆ ಈ ಅಸಹಜವಾದಂತಹ ಒಂದು ಹೆಚ್ಚಿನ ತಾಪಮಾನದಲ್ಲಿ ಇಳಿಕೆಯನ್ನ ಅಂದ್ರೆ ಒಂದು ಚಳಿಗಾಲವನ್ನ ನಾವು ಕಾಣಬಹುದಾಗಿದೆ. ಇದು ಮುಖ್ಯವಾಗಿ ಸಿ ಸರ್ಫೇಸ್ ಟೆಂಪರೇಚರ್ ಅಥವಾ ಸಮುದ್ರದ ಮೇಲ್ಮೈ ಮಟ್ಟದ ಒಂದು ಉಷ್ಣತೆಯನ್ನ ಹೆಚ್ಚು ಕಡಿಮೆ ಮಾಡುವಂತಹ ಒಂದು ವಿದ್ಯಮಾನಗಳಾಗಿವೆ ಎಲ್ ನಿನೋ ಮತ್ತು ಲಾ ನೀನಾಗಳು. ಮುಖ್ಯವಾಗಿ ಇದರ ತೀವ್ರವಾದಂತಹ ಪರಿಣಾಮವನ್ನ ಪೂರ್ವ ಪೆಸಿಫಿಕ್ ಭಾಗದಲ್ಲಿ ಅಂತಂದ್ರೆ ಸೌತ್ ಅಮೆರಿಕಾದ ಪಶ್ಚಿಮ ಭಾಗದ ದೇಶಗಳಾದಂತಹ ಪೆರು ಮತ್ತು ಚಿಲಿ ದೇಶಗಳಲ್ಲಿ ಇದರ ವಿದ್ಯಮಾನವನ್ನ ನಾವು ಪರಿಗಣಿಸಬಹುದಾಗಿದೆ. ಲಾಸ್ಟ್ ಸ್ಲೈಡ್ ನಲ್ಲಿ ನಾವು ಇಮೇಜ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ಈ ಎಲ್ ನಿನೋ ಮತ್ತು ಲಾ ನೀನಾಗಳ ಒಂದು ಅಂದ್ರೆ ಕಂಬೈನ್ಡ್ ಆದಂತಹ ಒಂದು ಫಿನಾಮಿನಾನ್ ಅನ್ನ ನಾವು ಎಲ್ ನಿನೋ ಸೌದರ್ನ್ ಆಸಿಲೇಷನ್ ಅಥವಾ ಎನ್ಸೋ ಅನ್ನುವ ಒಂದು ವಿದ್ಯಮಾನವನ್ನಾಗಿ ಗುರುತಿಸ್ತೇವೆ. ಸೊ ಈ ಎನ್ಸೋ ಕಂಡೀಷನ್ ಏನಿದೆ, ಎಲ್ ನಿನೋ ಸೌದರ್ನ್ ಆಸಿಲೇಷನ್ ಅಂತ ಇದನ್ನ ಕರೆಯಲಾಗ್ತಾ ಇದ್ದು, ಈ ಒಂದು ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಆಗುವಂತಹ ತಾಪಮಾನದ ಮತ್ತು ಈ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಯವನ್ನ ನಾವು ಗುರುತಿಸಬಹುದಾಗಿದೆ. ಸೊ ಹೀಗಾಗಿ ಈ ಎಲ್ ನಿನೋ ಮತ್ತು ಲಾ ನೀನಾ ವಿದ್ಯಮಾನಗಳು ಜಗತ್ತಿನಾದ್ಯಂತ ಸಾಕಷ್ಟು ಪರಿಣಾಮ ಬೀರುವಂತಹ ಸಾಮರ್ಥ್ಯವನ್ನ ಪಡೆದುಕೊಂಡಿವೆ. ಅದರಲ್ಲಿ ಮುಖ್ಯವಾಗಿ ಈ ಗ್ಲೋಬಲ್ ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ ಅಥವಾ ಈ ಹವಾಮಾನದ ಒಂದು ಸರ್ಕ್ಯುಲೇಷನ್ ಅಥವಾ ಪರಿಚಲನೆ ಏನಿದೆ, ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಕಾಣಬಹುದಾಗಿದೆ. ಈಗ ನಾವು ಡಿಸ್ಕಸ್ ಮಾಡಿದಂತಹ ಎಲ್ ನಿನೋ ಮತ್ತು ಲಾ ನೀನಾ ವಿದ್ಯಮಾನಗಳ ಒಂದು ಇಂಪ್ಯಾಕ್ಟ್ ಭಾರತದ ಮೇಲೆ ಯಾವ ರೀತಿ ಆಗುತ್ತಿದೆ ಅಂತ ತಿಳ್ಕೊಳ್ಳೋದಾದ್ರೆ, ಮುಖ್ಯವಾಗಿ ಮೊದಲನೇದು ಈ ಎಲ್ ನಿನೋ ಅಂತ ಗುರುತಿಸಲಾದಂತಹ ವರ್ಷದಲ್ಲಿ ನಮ್ಮ ಭಾರತದ ಸಬ್ ಕಾಂಟಿನೆಂಟ್ ಪ್ರದೇಶದಲ್ಲಿ ಈ ಎಕ್ಸ್ಟ್ರೀಮ್ ಆದಂತಹ ಹೀಟ್ ಅಂತಂದ್ರೆ ಹೆಚ್ಚಿನ ತಾಪಮಾನವನ್ನ ಮತ್ತು ಈ ನಾರ್ಮಲ್ ರೇನ್ಫಾಲ್ ಗಿಂತ ಅಂತಂದ್ರೆ ಮಳೆಯ ಪ್ರಮಾಣದಲ್ಲಿ ಕಡಿಮೆ ಒಂದು ಪ್ರಮಾಣವನ್ನ ನಾವು ಮಾನ್ಸೂನ್ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಈ ಎಲ್ ನಿನೋದ ಪರಿಣಾಮ ಅಬ್ಸಲ್ಯೂಟ್ ಆಗಿ ಗುರುತಿಸದೆ ಹೋದ್ರೂ ಕೂಡ ಇದರಲ್ಲಿ ಸಾಕಷ್ಟು ಅನ್ಯ ರೀತಿಯ ಅದರ್ ಫ್ಯಾಕ್ಟರ್ಸ್ ಗಳ ಇನ್ವಾಲ್ವ್ ಆಗಿರುತ್ತದೆ. ಸೊ ಫಾರ್ ಎಕ್ಸಾಂಪಲ್ 2014ರಲ್ಲಿ ಈ ಎಲ್ ನಿನೋ ವರ್ಷ ಅಂತ ಈ ಒಂದು ವರ್ಲ್ಡ್ ಮೆಟ್ರಾಲಜಿಕಲ್ ಸರ್ವೆ ಅಥವಾ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ನಿಂದ ಗುರುತಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ ಭಾರತದಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ಅಂದ್ರೆ ಮಾನ್ಸೂನ್ ತಿಂಗಳಲ್ಲಿ 12% ನಷ್ಟು ಡೆಫಿಶಿಯೆಂಟ್ ರೇನ್ಫಾಲ್ ಅನ್ನ ಕಾಣಲಾಗಿತ್ತು. ಅಂದ್ರೆ 12% ನಷ್ಟು ಕಡಿಮೆ ಮಳೆಯ ಪ್ರಮಾಣವನ್ನ
ಕಾಣಲಾಗಿತ್ತು ಎಲ್ ನಿನೋ ವರ್ಷದಲ್ಲಿ. ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಅಂದ್ರೆ ಅಬ್ಸಲ್ಯೂಟ್ ಆಗಿ ಹೇಳದೆ ಹೋದ್ರೂ ಕೂಡ ಎಲ್ ನಿನೋ ವರ್ಷದಲ್ಲಿ ಸಾಮಾನ್ಯವಾಗಿ ಈ ಭಾರತದ ಉಪಖಂಡದಲ್ಲಿ ನಾವು ಕಡಿಮೆ ಪ್ರಮಾಣದ ಒಂದು ಮಳೆಯ ಪ್ರಮಾಣವನ್ನ ಕಾಣಬಹುದಾಗಿದೆ. ಇನ್ನು ಲಾ ನಿನಾ ಇದರ ವಿರುದ್ಧವಾದಂತಹ ಒಂದು ವಿದ್ಯಮಾನವಾಗಿದ್ದು, ಇದು ಮುಖ್ಯವಾಗಿ ಈ ಸಮ್ಮರ್ ಮಾನ್ಸೂನ್ ಅಂದ್ರೆ ಭಾರತ ಉಪಖಂಡದಲ್ಲಿನ ಒಂದು ಬೇಸಿಗೆ ಮಳೆ ಏನಿರುತ್ತೆ ಇದರ ಒಂದು ಫೇವರ್ ಆಗಿರುತ್ತೆ. ಅಂದ್ರೆ ಹೆಚ್ಚಿನ ಒಂದು ಮಳೆಯನ್ನ ನಾವು ಲಾ ನಿನಾ ವರ್ಷದಲ್ಲಿ ಕಾಣಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಈಗಿನ ವರ್ಷದಲ್ಲಿ ನಾವು ಈ ಮಳೆಯ ಪ್ರಮಾಣವನ್ನ ಗುರುತಿಸಬಹುದಾದ್ರೆ ಇದು ಸಾಮಾನ್ಯದ ಒಂದು ಸರಾಸರಿಗಿಂತ ಹೆಚ್ಚಾದಂತಹ 7% ಹೆಚ್ಚಾದಂತಹ ಮಳೆಯನ್ನ ಆಗಸ್ಟ್ ವರೆಗೆ ನಾವು ಕಂಡಿದ್ದೇವೆ. ಅಂದ್ರೆ ಈ ವರ್ಷ 740.3 ಮಿಲಿಮೀಟರ್ ಸರಾಸರಿಯಾದಂತಹ ರೇನ್ಫಾಲ್ ಆಗಿದೆ ಅಂತ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಇಂದ ತಿಳಿದು ಬಂದಿದೆ. ಸೊ ಈ ಎಲ್ ನಿನೋ ಮತ್ತು ಲಾ ನಿನಾಗಳು ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ವಿದ್ಯಮಾನಗಳಾಗಿದ್ದು, ಜಗತ್ತಿನಾದ್ಯಂತ ಒಂದು ವಾತಾವರಣದ ಮೇಲೆ ಮತ್ತು ಅದರ ಒಂದು ಸಿ ಸರ್ಫೇಸ್ ಟೆಂಪರೇಚರ್ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಮತ್ತು ಮಳೆಯ ಪ್ರಮಾಣ ಮತ್ತು ಉಷ್ಣತೆಯನ್ನ ರೆಗ್ಯುಲೇಟ್ ಮಾಡುವಂತಹ ಒಂದು ಮುಖ್ಯವಾದಂತಹ ಕಾನ್ಸೆಪ್ಟ್ಗಳು ಅಥವಾ ವಿದ್ಯಮಾನಗಳಾಗಿವೆ. ಸೊ ಕಾನ್ಸೆಪ್ಟ್ಸ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ನೀಡಿದಂತಹ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಕಾಂಗ್ರಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನ ತಿಳಿದುಕೊಳ್ಳೋಣ. ಭಾರತದಲ್ಲಿ ಯಾವ ವರ್ಷ ಚೀತಾವನ್ನ ಕಾಡಿನಲ್ಲಿ ಅಳಿದು ಹೋದಂತಹ ಪ್ರಭೇದವಾಗಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1999, 1986, 1963, 1952 ಅಂತ ಇದೆ. ಭಾರತದಲ್ಲಿ ಯಾವ ಒಂದು ವರ್ಷ ಈ ಚೀತಾವನ್ನ ಕಂಪ್ಲೀಟ್ ಆಗಿ ಎಕ್ಸ್ಟಿಂಕ್ಟ್ ಆದಂತಹ ಒಂದು ಪ್ರಭೇದವಾಗಿದೆ ಅಂತ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನ ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ ನಲ್ಲಿ ಇದರ ಕರೆಕ್ಟ್ ಆನ್ಸರ್ ಅನ್ನ ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ನಲ್ಲಿ ಹೊಸ ಕೆಎಎಸ್, ಪಿಎಸ್ಐ, ಗ್ರೂಪ್ ಸಿ ಮತ್ತು ಪಿಸಿ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ ಗಳಿದ್ರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸಂಪರ್ಕಿಸಿ ನಿಮ್ಮ ಕ್ವೇರೀಸ್ ಗಳನ್ನ ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕಂಟೆಂಟ್ ಇಷ್ಟ ಆದ್ರೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಯಾವುದೇ ಕ್ವೆರೀಸ್ ಗಳು, ಸಜೆಷನ್ ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆರ್ಟಿಕಲ್ ಅನ್ನ ತಿಳಿದುಕೊಳ್ಳೋಣ. ಇವತ್ತಿನ ಮೊದಲನೇ ಆರ್ಟಿಕಲ್ 76ನೇ ಪದಾತಿ ದಳ ದಿನ ಅಥವಾ 76th ಇನ್ಫೆಂಟ್ರಿ ಡೇ ದಿನಾಚರಣೆಯ ಬಗ್ಗೆ ಇದೆ. ಪ್ರತಿ ವರ್ಷ ಅಕ್ಟೋಬರ್ 27ರಂದು ಈ ನ್ಯಾಷನಲ್ ಇನ್ಫೆಂಟ್ರಿ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಭಾರತೀಯ ಸೇನಾ ಪದಾತಿ ದಳ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ಇನ್ಫೆಂಟ್ರಿಯಲ್ಲಿ ಕರ್ತವ್ಯ ಪಾಲನೆಯಲ್ಲಿ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಸೈನಿಕರಿಗೆ ಗೌರವವನ್ನ ಸೂಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಮರಣೆಯಾಗಿ 76th ಇನ್ಫೆಂಟ್ರಿ ಡೇ ಅನ್ನ ಅಕ್ಟೋಬರ್ 27, 2022ರಲ್ಲಿ ಆಚರಿಸಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಇದು 76ನೇ ಇನ್ಫೆಂಟ್ರಿ ಡೇ ಆಗಿದೆ. ಸೊ ಇದರ ಒಂದು ಇತಿಹಾಸವನ್ನ ತಿಳಿದುಕೊಳ್ಳೋದಾದ್ರೆ, ಭಾರತದ ಸ್ವತಂತ್ರ ನಂತರ 1947ರಲ್ಲಿ ಅಕ್ಟೋಬರ್ 26ಕ್ಕಿಂತ ಮುಂಚೆ ಈ ಜಮ್ಮು ಮತ್ತು ಕಾಶ್ಮೀರದ ಸಂಸ್ಥಾನವನ್ನ ಮಹಾರಾಜ ಹರಿ ಸಿಂಗ್ ಅವರು ಆಳ್ತಾ ಇದ್ರು. ಅವರು ಈ ಒಂದು ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತದಿಂದ ಬೇರ್ಪಡೆಯಾದಂತಹ ಪಾಕಿಸ್ತಾನದ ಸೈನಿಕರಿಂದ ಈ ಒಂದು ಸಂಸ್ಥಾನದ ಮೇಲೆ ಒಂದು ದಾಳಿಯನ್ನ ಮಾಡಲಾಯಿತು. ಆ ಒಂದು ಸಂದರ್ಭದಲ್ಲಿ ಕಾಶ್ಮೀರದ ರಾಜರಾದಂತಹ ಹರಿ ಸಿಂಗ್ ಅವರು 1927 ಅಕ್ಟೋಬರ್ ದಿನದಂದು ಈ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಥವಾ ಭಾರತಕ್ಕೆ ಸೇರ್ಪಡೆಯಾಗುವಂತಹ ಒಂದು ನಿರ್ಣಯಕ್ಕೆ ಈ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ ಹೇಳಲಾಗುತ್ತೆ. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅನ್ನ ಸಹಿ ಮಾಡುವುದರ ಮೂಲಕ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಸೇರ್ಪಡೆಯಾಗಲು ತಮ್ಮ ಅನುಮತಿಯನ್ನ ನೀಡಿದ್ರು. ಅದಾದ ನಂತರ ಭಾರತದ ಸೈನಿಕರಿಂದ, ಮುಖ್ಯವಾಗಿ ಪದಾತಿ ದಳದಿಂದ ಈ ಪಾಕಿಸ್ತಾನದ ಸೈನಿಕರನ್ನ ಸೋಲಿಸಿ ಈ ಪ್ರದೇಶವನ್ನ, ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಪ್ರಮುಖ ಪ್ರದೇಶಗಳನ್ನ ಮತ್ತೆ ವಾಪಸ್ಸು ಪಡೆದುಕೊಳ್ಳಲಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಈ ಕರ್ತವ್ಯ ನಿಷ್ಠೆ ಮತ್ತು ಪ್ರಾಣ ತ್ಯಾಗವನ್ನ ಮಾಡಿದಂತಹ ಈ ಪದಾತಿ ದಳದ ಸೈನಿಕರಿಗೆ ಗೌರವ ಸೂಚಕವಾಗಿ ಈ ಅಕ್ಟೋಬರ್ 27 ದಿನದಂದು, ಈ ಒಂದು ದಿನದಂದು ಪದಾತಿ ಇನ್ಫೆಂಟ್ರಿ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಈಗ 2022ರಲ್ಲಿ ನಾವು 76ನೇ ಇನ್ಫೆಂಟ್ರಿ ಡೇ ಅಥವಾ ಪದಾತಿ ದಳ ದಿನವನ್ನ ಆಚರಿಸ್ತಾ ಇದ್ದೇವೆ.
ಇನ್ನು ಮುಂದಿನ ಆರ್ಟಿಕಲ್ ಅನ್ನು ನೋಡೋಣ. ಭಾರತದ ರಿಸರ್ವ್ ಬ್ಯಾಂಕ್ RBI ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ಗಳ ಸಹಯೋಗದಿಂದ ಈ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಅನ್ನುವ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ಈ ಹಣಕಾಸು ಉತ್ಪನ್ನ ಮತ್ತು ಸೇವೆಗಳ ಒಂದು ನಾವೀನ್ಯತೆಯನ್ನ ತರುವಂತಹ ದೃಷ್ಟಿಯಲ್ಲಿ ಈ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಅನ್ನ RBIH ಅನ್ನ ಸ್ಥಾಪನೆ ಮಾಡಲಾಗಿದೆ. ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಈ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಏನಿದೆ RBI ನ ಸಂಪೂರ್ಣವಾದ ಸ್ವಾಮ್ಯಕ್ಕೆ ಒಳಪಟ್ಟಿದ್ದು ಇದರ ಒಂದು ಆಟೋನಾಮಸ್ ಆದಂತಹ ಅಂಗಸಂಸ್ಥೆಯಾಗಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಆರ್ಥಿಕ ವಲಯದಲ್ಲಿ ನಾವೀನ್ಯತೆಯನ್ನ ವೇಗಗೊಳಿಸುವಂತಹ ಒಂದು ವಾತಾವರಣವನ್ನ ಸೃಷ್ಟಿಸುವುದು ಮತ್ತೆ ಈ ಒಂದು ಇನ್ನೋವೇಷನ್ ಅನ್ನ ಎನ್ಕರೇಜ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಆರ್ಥಿಕ ವಲಯದಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳನ್ನ ಮತ್ತು ಮಧ್ಯಸ್ಥಗಾರರು ಅಥವಾ ಮೀಡಿಯೇಟರ್ಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ವೇದಿಕೆಯಾಗಿ ಈ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಕೆಲಸವನ್ನ ಮಾಡಲಿದೆ. ಅಷ್ಟೇ ಅಲ್ಲದೆ ಈ ಒಂದು ಆರ್ಥಿಕ ವಲಯದಲ್ಲಿ ನಾವೀನ್ಯತೆ ಮತ್ತು ಕಾರ್ಯತಂತ್ರಗಳನ್ನ ರೂಪಿಸುವಲ್ಲಿ ಈ ಮಧ್ಯಸ್ಥಗಾರರಿಗೆ ಸಾಕಷ್ಟು ರೀತಿಯಾಗಿ ಸಹಾಯ ಮಾಡುವಲ್ಲಿ ಕೂಡ ಈ RBIH ಅನ್ನುವ ಸಂಸ್ಥೆ ಸಾಕಷ್ಟು ಸಹಾಯ ಮಾಡಲಿದೆ. ಈ ಹಣಕಾಸು ಸೇವಾ ಪೂರೈಕೆದಾರರಾಗಿರ್ಬೋದು, ಫಿನ್ಟೆಕ್ ನಾವೀನ್ಯತೆ ಕೇಂದ್ರಗಳಾಗಿರ್ಬೋದು, ಪಾಲಿಸಿ ಮೇಕರ್ಗಳಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಅಕಾಡೆಮಿಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ರೀತಿಯ ಇನ್ವೆಸ್ಟ್ಮೆಂಟ್ ಸಮುದಾಯಗಳ ಒಂದು ನೆಟ್ವರ್ಕ್ಗಳಿಗೆ ನಾವೀನ್ಯತೆಯ ಕೇಂದ್ರವಾಗಿ ಈ ಒಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಕೆಲಸವನ್ನ ಮಾಡಲಿದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದು ಎಕನಾಮಿಕ್ ಕಾನ್ಸೆಪ್ಟ್ ಆಗಿದ್ದು ಈ ಆರ್ಥಿಕ ವಲಯದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಫೈನಾನ್ಸ್ ಅನ್ನುವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾವೀನ್ಯತೆಯನ್ನ ತರುವಂತಹ ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಈ ಎರಡು ಸಂಸ್ಥೆಗಳ ಸಹಯೋಗದಿಂದ ಈ RBIH ಅಥವಾ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ನಲ್ಲಿ ಈ ವರ್ಷದ ಬುಕರ್ ಪ್ರಶಸ್ತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. 2022ರ ಈ ಬುಕರ್ ಪ್ರಶಸ್ತಿಯನ್ನ ಶ್ರೀಲಂಕಾದ ಲೇಖಕರಾದಂತಹ ಶಹನ್ ಕರುಣಾ ತಿಲಕ್ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಈ ಶ್ರೀಲಂಕಾದ ಲೇಖಕರಾದಂತಹ ಶಹನ್ ಕರುಣಾ ತಿಲಕ್ ಅವರು ಬರೆದಂತಹ ಎರಡನೇ ಕಾದಂಬರಿಯಾದಂತಹ ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಅನ್ನುವ ಒಂದು ಪುಸ್ತಕಕ್ಕೆ 2022ರ ಬುಕರ್ ಪ್ರಶಸ್ತಿ ಸಂದಿದೆ. ಈ ಹಿಂದೆ ಬುಕರ್ ಮೆಕ್ಯಾನೆಲ್ ಪ್ರಶಸ್ತಿ ಅಥವಾ ಮ್ಯಾನ್ ಬುಕರ್ ಪ್ರಶಸ್ತಿ ಅಂತ ಕರೆಯಲ್ಪಡ್ತಾ ಇದ್ದಂತಹ ಈ ಬುಕರ್ ಪ್ರಶಸ್ತಿ ಏನಿದೆ ಮುಖ್ಯವಾಗಿ ಕಾದಂಬರಿಯ ಸಾಹಿತ್ಯಿಕವಾದಂತಹ ಕ್ಷೇತ್ರಕ್ಕೆ ನೀಡಲಾಗುವಂತಹ ಪ್ರತಿಷ್ಠಿತವಾದಂತಹ ಬಹುಮಾನವಾಗಿದೆ. ಈ ಬುಕರ್ ಪ್ರಶಸ್ತಿಯ ಕೆಲವೊಂದಿಷ್ಟು ವಿಶೇಷತೆಗಳನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಬುಕರ್ ಪ್ರಶಸ್ತಿಯನ್ನ ಯಾವುದೇ ರೀತಿಯಾದಂತಹ ಯಾವುದೇ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗೆ ನೀಡಲು ಸಂಪೂರ್ಣವಾಗಿ ಅನುಮತಿ ಇದ್ದು ಮುಖ್ಯವಾಗಿ ಆ ಪುಸ್ತಕ ಏನಿದೆ ಆ ಕಾದಂಬರಿ ಏನಿದೆ ಮೂಲತಃವಾಗಿ ಬೇಸಿಕ್ ಆಗಿ ಇದು ಇಂಗ್ಲಿಷ್ ನಲ್ಲಿ ಬರೆಯಲ್ಪಟ್ಟಿರಬೇಕು. ಅಷ್ಟೇ ಅಲ್ಲದೆ ಆ ಒಂದು ಬಹುಮಾನದ ವರ್ಷದಂದು ಯುನೈಟೆಡ್ ಕಿಂಗ್ಡಮ್ ಮತ್ತು ಐರ್ಲೆಂಡ್ ಈ ಎರಡೇ ದೇಶಗಳಲ್ಲಿ ಈ ಪುಸ್ತಕವನ್ನ ಈ ಕಾದಂಬರಿಯನ್ನ ಪ್ರಕಟಿಸಲಾಗಿರಬೇಕು. ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಕಾದಂಬರಿ ಬುಕರ್ ಪ್ರಶಸ್ತಿಗೆ ನಾಮಿನೇಟ್ ಆಗಬೇಕು ಅಂತಂದ್ರೆ ಇದನ್ನ ಮೂಲವಾಗಿ ಇಂಗ್ಲಿಷ್ ನಲ್ಲೇ ರಚಿಸಿರಬೇಕು. ಯಾವುದೇ ರೀತಿಯಾಗಿ ಬೇರೆ ಭಾಷೆಯಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದಂತಹ ಕಾದಂಬರಿಗೆ ಬುಕರ್ ಪ್ರಶಸ್ತಿಯನ್ನ ನೀಡಲಾಗುವುದಿಲ್ಲ. ಅಷ್ಟೇ ಅಲ್ಲದೆ ಈ ಬುಕರ್ ಪ್ರಶಸ್ತಿಗೆ ನಾಮಿನೇಟ್ ಆಗುವಂತಹ ಪುಸ್ತಕ ಕಂಪ್ಲೀಟ್ ಆಗಿ ಮೊದಲ ಬಾರಿಗೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಐರಿಷ್ ಗಳಲ್ಲಿ ನಾಮಿನೇಟ್ ಆದಂತಹ ಐರ್ಲೆಂಡ್ ಗಳಲ್ಲಿ ಈ ಒಂದು ನೋಂದಾಯಿತವಾದಂತಹ ರಿಜಿಸ್ಟರ್ ಆದಂತಹ ಪ್ರಕಟಕರಿಂದ ಅಂದ್ರೆ ಈ ಒಂದು ಪಬ್ಲಿಕೇಶನ್ ಮಾಡುವಂತಹ ಸಂಸ್ಥೆಯಿಂದ ಪಬ್ಲಿಷ್ ಆಗಿರಬೇಕು. ಯಾವುದೇ ರೀತಿಯಾಗಿ ಬೇರೆ ದೇಶಗಳಲ್ಲಿ ಅಥವಾ ಸ್ವಯಂ ಪ್ರಕಟಿತವಾದಂತಹ ಕಾದಂಬರಿಗಳನ್ನ ಈ ಒಂದು ಬುಕರ್ ಪ್ರಶಸ್ತಿಗೆ ಅರ್ಹ ಮಾಡಲಾಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿರುವಂತಹ ಸ್ವಪ್ನ ಬುಕ್ ಹೌಸ್ ನಿಂದ ಏನಾದ್ರೂ ಈ ಪುಸ್ತಕ ಪ್ರಕಟವಾಗಿದ್ರೆ ಇಂಗ್ಲಿಷ್ ನಲ್ಲಿ ಇದ್ರೂ ಕೂಡ ಇದಕ್ಕೆ ಬುಕರ್ ಪ್ರಶಸ್ತಿಯನ್ನ ನೀಡಲಾಗುವುದಿಲ್ಲ. ಕಂಪಲ್ಸರಿಯಾಗಿ ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲೆಂಡ್ ನಲ್ಲಿ ಈ ಒಂದು ಪಬ್ಲಿಕೇಶನ್ ಆಗಿರಬೇಕು. ಮತ್ತೆ ಮೂಲವಾಗಿ ಇದು ಇಂಗ್ಲಿಷ್ ನಲ್ಲೇ ಮೊದಲ ಬಾರಿಗೆ ಪಬ್ಲಿಷ್ ಆಗಿರಬೇಕು. ಅಂತ ಪುಸ್ತಕಕ್ಕೆ ಅಥವಾ ಕಾದಂಬರಿಗೆ ಬುಕರ್ ಪ್ರಶಸ್ತಿಯನ್ನ ನೀಡುವಂತಹ ಒಂದು ಅರ್ಹತೆ ನೀಡಲಾಗುತ್ತೆ. ಇನ್ನು ಈ ಬುಕರ್ ಪ್ರಶಸ್ತಿಯನ್ನ ನೀಡುತ್ತಿರುವಂತಹ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳಬೇಕು ಅಂತಂದ್ರೆ ಮ್ಯಾನ್ ಗ್ರೂಪ್ ಅಂತ ಒಂದು ಸಂಸ್ಥೆ ಇದೆ. 1783ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಅದಾದ ನಂತರ ಬುಕರ್ ಪ್ರಶಸ್ತಿ ಪ್ರತಿಷ್ಠಾನವನ್ನ 2002ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ಬುಕರ್ ಪ್ರಶಸ್ತಿಯನ್ನ ಕಾದಂಬರಿ ರಚನೆಕಾರರಿಗೆ ನೀಡಲಾಗುತ್ತೆ.
ಮುಖ್ಯವಾಗಿ 2005ರಿಂದ ಫಿಕ್ಷನ್ಗಾಗಿ ಈ ಒಂದು ಪುಸ್ತಕವನ್ನ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನಾಗಿ ನೀಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬುಕರ್ ಪ್ರಶಸ್ತಿ. 2022ರ ಈ ಬುಕರ್ ಪ್ರಶಸ್ತಿಯನ್ನ ಶ್ರೀಲಂಕಾ ದೇಶದ ಶೆಹನ್ ಕರುಣಾತಿಲಕ್ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಅವರ ಪುಸ್ತಕವನ್ನ ಕೂಡ ರಿವೈಸ್ ಮಾಡಿ ನೋಡ್ಕೊಳ್ಳಿ, ಯಾವ ಪುಸ್ತಕಕ್ಕೆ ಯಾವ ಕಾದಂಬರಿಗೆ ಇವರಿಗೆ ಬುಕರ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ. ಇನ್ನು ಮುಂದಿನ ಆರ್ಟಿಕಲ್ ಅನ್ನ ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಹೆದ್ದಾರಿ ಇನ್ಫ್ರಾ ಟ್ರಸ್ಟ್ NHAI ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಆಲ್ರೆಡಿ ಇದನ್ನ ಸ್ಥಾಪನೆ ಮಾಡಲಾಗಿದ್ದು, ಈಗ ನ್ಯೂಸ್ ಏನು ಅಂತಂದ್ರೆ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವರ ಪ್ರಕಾರ ಈ ಒಂದು ಇನ್ಫ್ರಾ ಟ್ರಸ್ಟ್, ಈ NHAI ದಿಂದ ಇರುವಂತಹ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಏನಿದೆ, ಸುಮಾರು 3,800 ಕೋಟಿ ರೂಪಾಯಿಗಳ ಮತ್ತು ಹೆಚ್ಚುವರಿಯಾಗಿ 1,500 ಕೋಟಿ ರೂಪಾಯಿಗಳ ಒಂದು 24 ವರ್ಷಗಳವರೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವುದಕ್ಕೆ ಅಥವಾ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಅಷ್ಟು ಹಣವನ್ನ ಸಂಗ್ರಹಣೆ ಮಾಡುವಂತಹ ಗುರಿಯನ್ನ ಹೊಂದಿದೆ ಅಂತ ನ್ಯೂಸ್ ನಲ್ಲಿದೆ. ಸೊ ಹೀಗಾಗಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಮಾಡಲಾದಂತಹ ಈ ಒಂದು ಸಂಸ್ಥೆಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ನ್ಯೂಸ್ ನ ಎಕ್ಸ್ಟೆಂಡ್ ಮಾಡಿ ನೋಡಬೇಕು ಅಂತಂದ್ರೆ, ಈ ಒಂದು ಹಣವನ್ನ ಸುಮಾರು 3,800 ಕೋಟಿ ರೂಪಾಯಿ ಮತ್ತು ಹೆಚ್ಚುವರಿಯಾಗಿ 1,500 ಕೋಟಿ ರೂಪಾಯಿಗಳನ್ನ ಮುಂದಿನ 24 ವರ್ಷಗಳ ಅವಧಿಯವರೆಗೆ ಯಾವ ರೀತಿ ಸಂಗ್ರಹಿಸಬೇಕು ಅಂತಂದ್ರೆ, ಈ ಇನ್ವಿಟ್ ಬಾಂಡ್ಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಗಳಿಂದ ನೀಡಲಾಗುವಂತಹ ಬಾಂಡ್ಗಳನ್ನ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈ ಎರಡು ಲಿಸ್ಟಿಂಗ್ ಗಳಲ್ಲಿ ಇದರಲ್ಲಿ ಬರುವಂತಹ ಪಟ್ಟಿಗಳಲ್ಲಿ ಪಟ್ಟಿ ಮಾಡಲಾಗುವುದು. ಇದರಿಂದ ಇನ್ವೆಸ್ಟ್ಮೆಂಟ್ ಮಾಡುವ ಒಂದು ಹೂಡಿಕೆದಾರರನ್ನ ಹೆಚ್ಚು ಮಾಡುವಂತಹ ಒಂದು ಅವಕಾಶವನ್ನ ಮಾಡಿಕೊಡಲಾಗುವುದು. ಈ ಒಂದು ದಾರಿಯಿಂದ, ಈ ಒಂದು ರೂಟಿಂಗ್ ಪ್ರಕಾರ ಈ ದೊಡ್ಡದಾದಂತಹ ಮೊತ್ತವನ್ನ ಸಂಗ್ರಹಿಸಲು ಅವಕಾಶವನ್ನ ಒದಗಿಸಲಾಗುವುದು ಅಂತ ನಾವು ನ್ಯೂಸ್ ನಲ್ಲಿ ನೋಡಬಹುದು. ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿದುಕೊಳ್ಳೋದಾದ್ರೆ, ಮುಖ್ಯವಾಗಿ ದೇಶದಾದ್ಯಂತ ಒಂದು ಮೂಲಸೌಕರ್ಯ ಹೂಡಿಕೆ ಟ್ರಸ್ಟ್ ಆಗಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು 2019ರಲ್ಲಿ. ಡಿಸೆಂಬರ್ 2019ರಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಮೂಲಸೌಕರ್ಯ ಹೂಡಿಕೆ ಟ್ರಸ್ಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇನ್ವಿಟ್ ಅನ್ನುವ ಹೆಸರಿನಿಂದ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಲಾಯಿತು. ಇದು ಸರ್ಕಾರದ ರಾಷ್ಟ್ರೀಯ ಹಣ ಗಳಿಕೆಯ ಪೈಪ್ಲೈನ್ ಅಥವಾ ನ್ಯಾಷನಲ್ ಮಾನಿಟರಿ ಪೈಪ್ಲೈನ್ ನ ಒಂದು ಮುಖ್ಯವಾದಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ನ್ಯಾಷನಲ್ ಹೈವೇ ಅಥಾರಿಟಿ ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸ್ಪಾನ್ಸರ್ಶಿಪ್ ನಿಂದ ಈ ಒಂದು ಇನ್ವಿಟ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಈ ಒಂದು ನ್ಯಾಷನಲ್ ಹೈವೇ ಅಥಾರಿಟಿಯ ಅಂಡರ್ ನಲ್ಲಿ ಬರುವಂತಹ ಈ ಇನ್ವಿಟ್ ಏನಿದೆ, ಈ ಒಂದು ಸಂಸ್ಥೆ ಏನಿದೆ, ಭಾರತೀಯ ಟ್ರಸ್ಟ್ ಕಾಯ್ದೆ 1882 ಮತ್ತು ಸೆಬಿ ನಿಯಮಗಳ ಅಡಿಯಲ್ಲಿ ಈ ಒಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಅಂತಂದ್ರೆ, ಈ ಮೂಲ ಸೌಕರ್ಯಗಳ ಕುರಿತಾದಂತಹ ಕೆಲವೊಂದಿಷ್ಟು ಎಸ್ಸೆಗಳನ್ನ ಕೇಳ್ತಾ ಇರ್ತಾರೆ PSI ಎಕ್ಸಾಮ್ಗಳಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಎಸ್ಟಾಬ್ಲಿಷ್ ಆದಂತಹ ಈ ಒಂದು ಇನ್ವಿಟ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಅದೇ ರೀತಿಯಾಗಿ ನ್ಯಾಷನಲ್ ಮಾನಿಟರಿ ಪೈಪ್ಲೈನ್ ಬಗ್ಗೆ ಕೂಡ ಮೆನ್ಷನ್ ಮಾಡಿ, ಮತ್ತು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇದನ್ನ 2019ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟದ ಅನುಮೋದನೆಯನ್ನ ಪಡೆದುಕೊಂಡು ಸ್ಥಾಪನೆ ಮಾಡಲಾಯಿತು. ಮತ್ತೆ ಇದರ ಒಂದು ಕಾಂಟ್ರಿಬ್ಯೂಷನ್ ನಿಂದ ಸಾಕಷ್ಟು ರೀತಿಯಾಗಿ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಗಳಲ್ಲಿ ಲಿಸ್ಟಿಂಗ್ ಮಾಡುವ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯನ್ನ ಎಕ್ಸ್ಟ್ರಾಕ್ಷನ್ ಅಥವಾ ಈ ಒಂದು ಅಟ್ರಾಕ್ಟ್ ಮಾಡಲಾಗ್ತಾ ಇದೆ ಅಂತ ಕೂಡ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಇನ್ನು ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ, ಈ ಒಂದು ಇನ್ವಿಟ್ ಅನ್ನ ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಏನಾದ್ರೂ ಬಂದ್ರೆ ಡಿಸೆಂಬರ್ 2019 ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ವಿಟ್ ಇದರ ಫುಲ್ ಫಾರ್ಮ್ ಏನು ಅಂತ ಏನಾದ್ರೂ ಕೇಳಿದ್ರೆ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ವಿಟ್ ಇದರ ಫುಲ್ ಫಾರ್ಮ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ ನಲ್ಲಿ ಕರೆಕ್ಟ್ ಆನ್ಸರ್ ಅನ್ನ ತಿಳಿದುಕೊಳ್ಳೋಣ. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಇನ್ನು ನಮ್ಮ ಇವತ್ತಿನ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ, ರೀಸೆಂಟ್ ಆಗಿ ನಾವು ದೀಪಾವಳಿಯನ್ನ ಆಚರಿಸಿದ್ವಿ. ಆ ಒಂದು ಸಂದರ್ಭದಲ್ಲಿ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಯಾವುದೇ ರೀತಿಯಾಗಿ ಈ ಒಂದು ಪೊಲ್ಯೂಷನ್ ಮಾಡುವಂತಹ ಪಟಾಕಿಗಳನ್ನ ಹಾರಿಸಬಾರದು, ಹಸಿರು ಪಟಾಕಿಗಳನ್ನ ಅಥವಾ ಗ್ರೀನ್ ಕ್ರ್ಯಾಕರ್ಸ್ ಗಳನ್ನ ಮಾತ್ರ ಮಾರಾಟ ಮಾಡಬೇಕು ಅಂತ ಒಂದು ಆದೇಶವನ್ನ ನೀಡಲಾಗಿತ್ತು.
ಸೊ ಹೀಗಾಗಿ ಹಸಿರು ಪಟಾಕಿಗಳು ನ್ಯೂಸ್ ನಲ್ಲಿ ಇರುವುದರಿಂದ ಗ್ರೀನ್ ಕ್ರ್ಯಾಕರ್ಸ್ ಅಥವಾ ಈ ಹಸಿರು ಪಟಾಕಿಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಈ ಗ್ರೀನ್ ಕ್ರ್ಯಾಕರ್ಸ್ ಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಮುಖ್ಯವಾಗಿ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ, ಈ ಒಂದು ಮಾಲಿನ್ಯವನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕಡಿಮೆ ಹೊರಸೂಸುವಿಕೆಯನ್ನ ಅಂದ್ರೆ ಲೋ ಎಮಿಷನ್ ಅನ್ನ ಹೊಂದಿರುವಂತಹ ಪಟಾಕಿಗಳನ್ನ ಹಸಿರು ಪಟಾಕಿಗಳಂತ, ಗ್ರೀನ್ ಕ್ರ್ಯಾಕರ್ಸ್ ಗಳಂತ ಕರೆಯಲಾಗುತ್ತೆ. ಇವುಗಳನ್ನ ಎಕೋ ಫ್ರೆಂಡ್ಲಿ ಪಟಾಕಿಗಳು ಅಂತ ಕೂಡ ಕರೆಯಲಾಗುತ್ತೆ. ಈ ಕ್ರ್ಯಾಕರ್ಸ್ ಗಳಲ್ಲಿ ಅಥವಾ ಪಟಾಕಿಗಳಲ್ಲಿ ಸಲ್ಫರ್, ನೈಟ್ರೇಟ್, ಅರ್ಸೆನಿಕ್, ಮ್ಯಾಗ್ನೀಷಿಯಂ, ಸೋಡಿಯಂ, ಲೆಡ್ ಅಥವಾ ಸೀಸಾ, ಬೇರಿಯಂ ನಂತಹ ಹಾನಿಕಾರಕ ರಾಸಾಯನಿಕಗಳಿಂದ ಈ ಒಂದು ಹಸಿರು ಪಟಾಕಿಗಳು ಮುಕ್ತವಾಗಿರುತ್ತವೆ. ಈ ರೀತಿಯಾದಂತಹ ಕೆಮಿಕಲ್ ಗಳನ್ನ ಈ ಗ್ರೀನ್ ಕ್ರ್ಯಾಕರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವುದರಲ್ಲಿ ಬಳಸಲಾಗಿರುವುದಿಲ್ಲ. ಇದು ಸಾಮಾನ್ಯವಾದಂತಹ ಪಟಾಕಿಗಳಿಗೆ ಕಂಪೇರ್ ಮಾಡಿದ್ರೆ 30% ನಷ್ಟು ಕಡಿಮೆಯಾದಂತಹ ಹೊರಸೂಸುವಿಕೆಯನ್ನ, ಎಮಿಷನ್ ಅನ್ನ ಹೊಂದಿದೆ ಅಂತ ನಮಗೆ ತಿಳಿದು ಬರುತ್ತೆ. ಅದೇ ರೀತಿಯಾಗಿ ಈ ಹಸಿರು ಪಟಾಕಿಗಳು 100 ರಿಂದ 130 ಡೆಸಿಬಲ್ ಗಳಷ್ಟು ವ್ಯಾಪ್ತಿಯಲ್ಲಿ ಶಬ್ದವನ್ನ ಹೊರಸೂಸುವಂತಹ ಒಂದು ನಿಟ್ಟಿನಲ್ಲಿ ಅದನ್ನ ಡೆವಲಪ್ ಮಾಡಲಾಗಿರುತ್ತೆ. ಅದೇ ರೀತಿಯಾಗಿ ಈ ಸಾಂಪ್ರದಾಯಿಕವಾದಂತಹ ಸಾಮಾನ್ಯ ಪಟಾಕಿಗಳಿಂದ ಅಥವಾ ಪೊಲ್ಯೂಷನ್ ಮಾಡುವಂತಹ ಪಟಾಕಿಗಳನ್ನ ಈ ಹಸಿರು ಪಟಾಕಿಗಳಿಂದ ಬೇರ್ಪಡಿಸುವ ನಿಟ್ಟಿನಲ್ಲಿ ಇವುಗಳ ಮೇಲೆ ಹಸಿರು ಲೋಗೋವನ್ನ ಮತ್ತು ಕ್ವಿಕ್ ರೆಸ್ಪಾನ್ಸ್ QR ಕೋಡ್ ಅಂತ ಏನ್ ಕರಿತೇವೆ, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಗಳನ್ನ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ, ಪ್ರಿಂಟ್ ಮಾಡಲಾಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಹಸಿರು ಪಟಾಕಿಗಳನ್ನ ಸಾಮಾನ್ಯ ಪಟಾಕಿಗಳಿಂದ ಪ್ರತ್ಯೇಕಿಸಬಹುದು. ಅವುಗಳನ್ನ ಖರೀದಿ ಮಾಡಿಕೊಂಡು ಈ ಒಂದು ದೀಪಾವಳಿಯಂತಹ ಸಂದರ್ಭದಲ್ಲಿ ಹಾರಿಸಬಹುದಾಗಿದೆ. ಇನ್ನು ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನಿಂದ CSIR ಅನ್ನುವ ಒಂದು ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದಂತಹ ಈ ಹಸಿರು ಪಟಾಕಿಗಳನ್ನ ಮುಖ್ಯವಾಗಿ 3 ವರ್ಗಗಳಲ್ಲಿ ಕ್ಯಾಟಗರೈಸ್ ಮಾಡಲಾಗಿದೆ. ಇವುಗಳಲ್ಲಿ ಸ್ವಾಸ್, ಸ್ಟಾರ್ ಮತ್ತು ಸಫಲ್ ಈ ರೀತಿಯಾದಂತಹ ವಿಶೇಷತೆಯನ್ನ ಹೊಂದಿದಂತಹ ಹಸಿರು ಪಟಾಕಿಗಳನ್ನ CSIR ನಿಂದ ಡೆವಲಪ್ ಮಾಡಲಾಗಿದೆ. ಇನ್ನು ಈ ಹಸಿರು ಪಟಾಕಿಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅವುಗಳಿಗೆ ಕಂಪೇರ್ ಮಾಡುವಂತೆ ಈ ಸಾಂಪ್ರದಾಯಿಕವಾದಂತಹ ನಾರ್ಮಲ್ ಆಗಿ ನಾವು ದೀಪಾವಳಿ ಅಥವಾ ವಿಶೇಷ ಸಂದರ್ಭದಲ್ಲಿ ಹಾರಿಸುವಂತಹ ಪಟಾಕಿಗಳಿಗೆ ಇವುಗಳನ್ನ ಕಂಪೇರ್ ಮಾಡಿದ್ರೆ ಈ ಹಸಿರು ಪಟಾಕಿಗಳಿಗಿಂತ ಈ ಸಾಂಪ್ರದಾಯಿಕ ಪಟಾಕಿಗಳು ಹೆಚ್ಚು ಮಾಲಿನ್ಯವನ್ನ ಉಂಟು ಮಾಡುವಂತಹ ಒಂದು ವಿಶೇಷತೆಯನ್ನ ಅಥವಾ ಒಂದು ಸ್ಪೆಷಾಲಿಟಿಯನ್ನ ಹೊಂದಿವೆ. ಇವುಗಳಲ್ಲಿ ನೈಟ್ರೇಟ್ಗಳು, ಕ್ಲೋರೈಡ್ಗಳು, ಸಲ್ಫರ್ ಏಜೆಂಟ್ಗಳು, ಈ ಕಲರ್ ಏಜೆಂಟ್ಗಳು, ಆಕ್ಸಿಡೈಸಿಂಗ್ ಏಜೆಂಟ್ಗಳು, ಈ ರೀತಿಯಾದಂತಹ ಇದ್ದೆಲ್ಲು ಮತ್ತು ಥರ್ಮೈಟ್ಗಳಂತಹ ಸಾಕಷ್ಟು ಪೊಲ್ಯೂಟಿಂಗ್ ಏಜೆಂಟ್ಗಳನ್ನ ಈ ಸಾಂಪ್ರದಾಯಿಕ ಪಟಾಕಿಗಳು ಹೊಂದಿವೆ. ಅಷ್ಟೇ ಅಲ್ಲದೆ ಸ್ಟ್ರಾಶಿಯಂ, ಸೋಡಿಯಂ, ಬೇರಿಯಂ, ಕ್ಯಾಲ್ಸಿಯಂ, ತಾಮ್ರದ ಲವಣಗಳು ಮತ್ತು ಬಿಳಿ ಲೋಹಗಳನ್ನ ಕೂಡ ಈ ಸಾಂಪ್ರದಾಯಿಕ ಪಟಾಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವುದರಲ್ಲಿ ಬಳಸಲಾಗುವುದು. ಅಷ್ಟೇ ಅಲ್ಲದೆ ಇವುಗಳಿಂದ ಸಾಕಷ್ಟು ರೀತಿಯಾಗಿ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಅಥವಾ PM ಗಳನ್ನ ಉತ್ಪಾದಿಸುವಂತಹ ಅಥವಾ ಇಂಡೈರೆಕ್ಟ್ಲಿ ಪೊಲ್ಯೂಷನ್ ಅನ್ನ ಉಂಟು ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಈ ಸಾಂಪ್ರದಾಯಿಕ ಪಟಾಕಿಗಳು ಹೊಂದಿರುತ್ತವೆ. ಈಗ ಡೆಸಿಬಲ್ ಗಳಲ್ಲಿ ಅಂದ್ರೆ ಎಷ್ಟು ಶಬ್ದವನ್ನ ಉಂಟು ಮಾಡುತ್ತವೆ ಅಂತ ನಾವು ಕಂಪೇರ್ ಮಾಡೋದಾದ್ರೆ ಈ ಹಸಿರು ಪಟಾಕಿಗಳಿಗೆ ಕಂಪೇರ್ ಮಾಡಿದ್ರೆ ಸುಮಾರು 160 ರಿಂದ 200 ಡೆಸಿಬಲ್ ಗಳಷ್ಟು ಧ್ವನಿಯನ್ನ ಅಥವಾ ಶಬ್ದವನ್ನ ಹೊರಸೂಸುವಂತಹ ಸಾಮರ್ಥ್ಯವನ್ನ ಈ ಸಾಂಪ್ರದಾಯಿಕ ಪಟಾಕಿಗಳು, ಸಾಮಾನ್ಯ ಪಟಾಕಿಗಳು ಹೊಂದಿವೆ. ಈ ಹಸಿರು ಪಟಾಕಿಗಳು 100 ರಿಂದ 130 ಡೆಸಿಬಲ್ ಗಳಷ್ಟು ಶಬ್ದವನ್ನ ಉಂಟು ಮಾಡುತ್ತವೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಇವತ್ತು ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ ಗಳನ್ನ ಮತ್ತೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ ನಲ್ಲಿ ಅಕ್ಟೋಬರ್ 27ರಂದು ಪ್ರತಿ ವರ್ಷ ಈ ಪದಾತಿ ದಳ ದಿನವನ್ನ ಆಚರಿಸಲಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. 76ನೇ ಪದಾತಿ ದಳ ದಿನ ಅಥವಾ ಇನ್ಫೆಂಟ್ರಿ ಡೇ ಅನ್ನ ಅಕ್ಟೋಬರ್ 27ರಂದು ಆಚರಿಸಲಾಯಿತು ಅಂತ ನಾವು ತಿಳ್ಕೊಂಡ್ವಿ. 1947 ಅಕ್ಟೋಬರ್ 27ರಿಂದ ಪ್ರತಿ ವರ್ಷ ಈ ಒಂದು ದಿನವನ್ನ ಆಚರಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಕರ್ತವ್ಯದ ನಿಟ್ಟಿನಲ್ಲಿ, ಕರ್ತವ್ಯ ನಿಷ್ಠೆಯಲ್ಲಿ ಮತ್ತು ಪ್ರಾಣ ತ್ಯಾಗವನ್ನ ಮಾಡಿದಂತಹ ಸೈನಿಕರಿಗೆ ಗೌರವವನ್ನ ಸೂಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಇನ್ಫೆಂಟ್ರಿ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಫೈನಾನ್ಸ್ ಫೀಲ್ಡ್ ಗಳಲ್ಲಿ ಈ ಒಂದು ನಾವೀನ್ಯತೆಯನ್ನ ಎನ್ಕರೇಜ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತದ RBI ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಈ ಸಂಸ್ಥೆಗಳಿಂದ RBIH ಅಥವಾ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಮುಂದಿನ ಆರ್ಟಿಕಲ್ ನಲ್ಲಿ ಶ್ರೀಲಂಕಾದ ಕಾದಂಬರಿಕಾರರಾದಂತಹ ಶೆಹನ್ ಕರುಣಾ ತಿಲಕ್ ಅವರಿಗೆ 2022ರ ಪ್ರತಿಷ್ಠಿತ ಬುಕರ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಅನ್ನುವ ಒಂದು ಕಾದಂಬರಿಗೆ ಇವರಿಗೆ ಬುಕರ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿಯಾಗಿ ಬುಕರ್ ಪ್ರಶಸ್ತಿಯ ಒಂದು ನೀಡಲಾಗುವಂತಹ ಸಂಸ್ಥೆಯನ್ನ ಮತ್ತು ಈ ಒಂದು
ಇದರ ವಿಶೇಷತೆಗಳನ್ನ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ನಿಂದ ಸಾಕಷ್ಟು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಗಳನ್ನ, ಹೂಡಿಕೆಗಳನ್ನ ಅಟ್ರಾಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಇನ್ವಿಟ್ ಬಾಂಡ್ ಗಳನ್ನ BSE ಮತ್ತು NSE ಗಳಲ್ಲಿ ಲಿಸ್ಟಿಂಗ್ ಮಾಡುವುದಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಇನ್ವಿಟ್ ಅನ್ನುವ ಸಂಸ್ಥೆಯ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. 2019ರಲ್ಲಿ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಹಸಿರು ಪಟಾಕಿಗಳು ಅಥವಾ ಗ್ರೀನ್ ಕ್ರ್ಯಾಕರ್ಸ್ ಗಳ ಬಗ್ಗೆ, ಅವುಗಳ ಒಂದು ಕೆಮಿಕಲ್ ಕಂಪೋಸಿಷನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.